ಚೆನ್ನಾಗಿದೆ. ಕ್ಲೀನ್ ಸಿಟಿ ಅಂತ ಅದಕ್ಕೆ ಹೇಳೋದು. ಆಟೋಲ್ಲಿ ಹೋಗ್ತಾ ಇದ್ದೀವಿ. ತೂತು ಅಪ್ಪು ಖುಷಿ ಗೈಸ್, ಅಪ್ಪು ಲೈಕ ಕಾಣಿಸ್ತಲ್ಲ ಅಂದ್ಬಿಟ್ಟು ವಿಡಿಯೋ ಕಾಲ್ ಮಾಡಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ನನ್ನ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ. ಇವತ್ತಿನ ವ್ಲಾಗ್ ಏನಾಗಿದೆ ಅಂದರೆ ನಾನು ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ಆ ಜರ್ನಿ ಹೇಗಿರುತ್ತೆ, ನೈಟ್ ಜರ್ನಿ ಅಂತ ಸಣ್ಣವಾಗ ಒಂದು ವ್ಲಾಗ್ ಮಾಡಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಟ್ರೈನ್ ಸೌಂಡ್ ಇದೆ ಅಂದ್ಬಿಟ್ಟು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನಾನು ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು ಅಂತ ಎಷ್ಟೋ ದಿವಸ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಸೊ ಸೀಟ್ ಸ್ವಲ್ಪ ಸಿಗೋದು ಕಷ್ಟ ಹೋಗ್ತಾ ಇದ್ದೀವಿ. ಸೊ ಅದನ್ನು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ವೀಡಿಯೋ ಸ್ಕಿಪ್ ಮಾಡಿದೆ ಎಲ್ಲರಿಗೂ ನೋಡಿ ಅಚ್ಚು ನೋಡಿ ಆ್ಯಂಡ್ ಹೋಗ್ತಾ ಇದ್ದೀವಿ. ಆ್ಯಂಡ್ ಸ್ವಲ್ಪ ಲೇಟ್ ಆಗಿಬಿಟ್ಟಿದ್ದು. ನಾವು ಎಕ್ಸ್ಪ್ರೆಸ್ ಅವ್ರಿಗೆ ಸೆಟ್ಲು ಕೊಟ್ಟಿದ್ದೀವಿ. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ನೋಡೋಣ. ಇವಳು ನೋಡಿ ಗೈಸ್, ಒಂದು ಫೋಟೋ ಹಿಡಿ ಅಂದರೆ ಅವಾಗಲಿಂದ ಹಿಡಿತಾನೆ ಇಲ್ಲ. ಕೇಳಿ ಕೇಳಿ ಸಾಕಾಯ್ತು. ಇವಳು ಮಾತ್ರ ನಾನು ಯಾವಾಗಲೂ ಫೋಟೋ, ರೀಲ್ಸು, ವೀಡಿಯೋ ಎಲ್ಲ ಮಾಡ್ಕೊಡ್ಬೇಕು. ಏನು ಹೆಣ್ಮಕ್ಳುಗಳು ಎಷ್ಟು ಈಗ ಬ್ಯಾಡರಹಳ್ಳಿ ತಲುಪಿದ್ದೀವಿ. ದಾಟಿದ್ದೀವಿ. 7:33ಗೆ ರೀಚ್ ಆಗ್ತೀವಿ. ನೋಡಿ ಗೈಸ್, ಬಿಸ್ಕೆಟ್ ತಿಂತಾ ಇದ್ದೀನಿ ಅಂದ್ಬಿಟ್ಟು ಬರೀ ತಿಂತಾರೆ ಇರು, ಬರೀ ಜೋರಾಗಿ ಹೇಳುವ. ಏನು ಹೊಟ್ಟೆ ಜನಗಳಪ್ಪ, ತಿನ್ನೋದಿಲ್ಲ, ತಿನ್ನೋರ್ಗೂ ಬಿಡಲ್ಲ. ವಾವ್ ಗೈಸ್, ಮೈಸೂರು ನೋಡಿ ಎಷ್ಟು ಚೆನ್ನಾಗಿದೆ. ಕ್ಲೀನ್ ಸಿಟಿ ಅಂತ ಅದಕ್ಕೆ ಹೇಳೋದು. ಒಬ್ಬೊಬ್ರಿಗೆ ಒಂದೊಂದು ಅಡ್ಜಸ್ಟ್ ಆಗಲ್ಲಮ್ಮ. ಬೆಂಗಳೂರಲ್ಲಿ ಇದ್ದು ಮೈಸೂರಲ್ಲಿ ಇರ್ತೀವಿ ಅಂತ ಆಗಲ್ಲ. ಅವ್ರು ಮೈಸೂರಲ್ಲಿರೋರು ಬೆಂಗಳೂರಲ್ಲಿ ಇರ್ತೀವಿ, ಅಡ್ಜಸ್ಟ್ ಆಗಲ್ಲ. ಆ ಥರ ನೀರೆಲ್ಲ ಡಿಫ್ರೆನ್ಸ್ ಇರುತ್ತೆ. ಏನೇ ಮಾಡಿದೆ ಅಪ್ಪು? ಗಾಯ್ಸ್, ಇವಾಗ ಮೈಸೂರಿಗೆ ರೀಚ್ ಆದ್ವಿ. ಮೈಸೂರು ಇನ್ನು 1 ಅವರ್ ಇದೆ ನಂಜನಗೂಡ್ಗೆ ಹೋಗೋಕ್ಕೆ. ಆಗಲೇ ಸೀಟೇ ಇಲ್ಲ, ಈಗ ಫುಲ್ಲು ಫ್ರೀ. ಮೈ ಟ್ರೈನಲ್ಲಿ ಕುತ್ಕೊಂಡು ನೋಡ್ತಾ ಇದ್ದೀವಿ. ತಾಂಡವಪುರದಲ್ಲಿ ಇದ್ದೀವಿ. ಇನ್ನು ನಂಜನಗೂಡು ಹೋಗೋಕ್ಕೆ 2 ಸ್ಟಾಪ್ ಇದೆ ಗೈಸ್. ಅಷ್ಟು ಕತ್ಲೆ ಆಗಿದೆ ನೋಡಿ. ಟೈಮ್ ಇವಾಗ 7:45 ಆಗಿದೆ ಗೈಸ್. ಇವಾಗ ಆಟೋಲ್ಲಿ ಹೋಗ್ತಾ ಇದ್ದೀವಿ. ಬಂದ್ವಿ, ಬಟ್ ಟೈಮ್ ಆಗ್ಬಿಟ್ಟೈತೆ. ಅದಕ್ಕೆ ಇವಾಗ ರೂಮಲ್ಲಿ ಆಲ್ಟಾಗಿ ಮಾರ್ನಿಂಗು ದರ್ಶನಕ್ಕೆ ಹೋಗ್ಬೇಕು. ಸೊ ನಂಜನಗೂಡು ರೀಚ್ ಆದ್ವಿ. ಇಷ್ಟೊತ್ತಾಯಿತು. ನಾವು ಎಕ್ಸ್ಪ್ರೆಸ್ ಅಂದ್ಕೊಂಡು ಸೆಟ್ಗೆ ಹತ್ಬಿಟ್ಟಿದ್ದೀವಿ. ಟೈಮೇ ಆಗೋಗ್ಬಿಡ್ತು, ಸಿಕ್ಕಾಪಟ್ಟೆ ಲೇಟ್ ಆಗೋಯ್ತು. ನಂಜುಂಡೇಶ್ವರ ಸ್ವಾಮಿ ದರ್ಶನ ನೋಡ್ಕೊಳ್ಳಿ, ಬೆಳಗ್ಗೆಯಿಂದ ತೋರಿಸ್ತೀನಿ. ಸೊ ಇದನ್ನೇ ಕೈ ಮುಗ್ಕೊಳ್ಳಿ. ಅಪ್ಪು ಖುಷಿ, ಅಪ್ಪು ಜೇಜಿ 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 ಅಂದರೆ ಕೈ ಮುಗಿದ್ಬಿಡ್ತಾನೆ. ಎಲ್ಲೂ ರೂಮ್ ಸಿಕ್ಕಿಲ್ಲ ಗಾಯ್ಸ್. ಸದ್ಯ ಎಲ್ಲಾದ್ರೂ ರೂಮ್ ಸಿಕ್ತು. ಈಗ ರೆಸ್ಟ್ ಮಾಡಿಬಿಟ್ಟು ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಆಗಬೇಕು. ತೂತು ಅಪ್ಪು ಖುಷಿ ಐ ಗೈಸ್, ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಟೈಮ್ ಬಂದು ಇವಾಗ 8 ಕಾಲಾಗಿದೆ. ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಬೆಳಗ್ಗೆ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ. ಗೈಸ್, ಅಪ್ಪು ಲೈಕ ಕಾಣಿಸ್ತಲ್ಲ ಅಂದ್ಬಿಟ್ಟು ವಿಡಿಯೋ ಕಾಲ್ ಮಾಡಿ. ಲೈಕ ನೋಡ್ಬೇಕಂತೆ ಅಪ್ಪು, ಕಾಕ ಅಂತ. ಆನ್ಲೈನಲ್ಲಿ ಇರ್ತೀನಿ ಮಾಡು. ಇವಾಗ ಬಂದ್ವಿ ನಾವು.
ಹೊಟ್ಟೆನೇ ತುಂಬಲಿಲ್ಲ, ಊಟನೇ ಮಾಡ್ದಂಗೆ ಅನಿಸಲಿಲ್ಲ. ಏನು ಹೇಳಿ, ನಮ್ಮ ಬೆಂಗಳೂರು ಥರ ಫೀಲು, ನಮ್ಮ ಬೆಂಗಳೂರು ಥರ ಊಟ ಯಾವುದು ಕೊಡಲ್ಲ. ಊಟನೇ ಮಾಡ್ದಂಗೆ ಆಗಿಲ್ಲ. 250 rupees ವೇಸ್ಟ್. ಗೈಸ್ ಊಟ ಅಪ್ಪಗೆ ಇಡ್ಲಿ ಪಾರ್ಸಲ್ ತೊಗೊಂಡೋಯ್ತಾ ಇತ್ತು. ಗೈಸ್ ಇವನು ಲೈಕಾನ ಮಿಸ್ ಮಾಡ್ಕೋತಾರೆ, ಅದಕ್ಕೆ ವೀಡಿಯೋ ಕಾಲಲ್ಲಿ ಮಾಡಿ ತೋರಿಸ್ತಾ ಇದ್ದೀವಿ. ಎಷ್ಟು ಲವ್ ನೋಡ್ರಿ ಲೈಕಾ ಮೇಲೆ. ಅಯ್ಯೋ ಮುತ್ತಿಕ್ತವನೆ, ಅಯ್ಯೋ ಎಷ್ಟು ಲವ್ ಹಂಗೆ. ಬರ್ತಾಳೆ ಮನೇಲಿ ಅವಳೆ, ಸುಮ್ಮಿರು ಚಾಮಿ, ನಾಳೆ ಹೋಗೋಣ. ಸೊ ಗಾಯ್ಸ್ ಬಂದು ಇವಾಗ ರೂಮಲ್ಲಿ ಬಂದು ಆಲ್ಟ್ ಆಗಿದ್ದೀವಿ, ಮಲ್ಕೊಬೇಕು. ಗಾಯ್ಸ್ ಬಂದು ಎಲ್ಲ ಹಂಗೆ ಇಟ್ಬಿಟ್ಟಿದ್ದೀವಿ. ಮೇಕಪ್ ತೆಗೆದು ಅಪ್ಪಗೆ ಇಡ್ಲಿ ತಗೊಂಡಿದ್ವಿ, ಬ್ಯಾಗು ಎಲ್ಲ ಹಂಗೆ ಇಟ್ಟು ಬಂದು ಎಲ್ಲ ಮಲ್ಕೊಂಡಿದ್ದೀವಿ. ಅಚ್ಚ ಸೇ ಹಾಯ್ ಉರ್ಸ್ಕೊಂಡೋಳ ಅಚ್ಚ. ನಾನು ದೂರ ತಳ್ಬಿಟ್ಟೆ ಅಂದ್ಬಿಟ್ಟು ಹೋಗಿ ಅವಳ ಜೊತೆ ಮುಟ್ಟು ಮಾಡ್ತಾನೆ. ಯಾವನಾನು ಕಿಸ್ ಕೊಡ್ತಾ ಇದೆಯಾ ಹುಡುಗಿ? ಮುತ್ತಿಟ್ಕೊಡೆ ಕಡು ಬೇಡ ಕಡು. ಏಯ್ ಏಯ್ ಆಯ್ತು ಹೋಗು, ನೀನು ಬೇಡ ಹೋಗು, ಬೇಡ ಹೋಗು, ಬೇಡ ಹೋಗು. ಬ್ಯಾಡ್ ಬಾಯ್ ಅಪ್ಪು, ಹುಡುಗಿನ ಮೇಲೆ ಪಪ್ಪಿ ಕೊಡ್ತಾನೆ. ಬ್ಯಾಡ್ ಬಾಯ್. ಏಯ್ ನೋಡ್ರಿ 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 ಹೆಂಗೆ ಆಡ್ಕೊತಾನೆ. ಅಯ್ಯೋ ಉಳಿಸ್ತಾರೆ ನನಗೆ.